ಈ ಸರಿ ಸಂಡೇಗೆ ನಾನು ನಮ್ಮ ಊರಿಗೆ ಹೋಗಿದ್ದಾಗ ನನ್ನ ಹಳೆ ಚಡ್ಡಿ ದೋಸ್ತಗಳೆಲ್ಲ ಸಿಕ್ಕಿದ್ರು. ಮನೇಲಿ ಎಲ್ಲರಿಗೂ ತುಂಬ ಬೋರ್ ಆಗ್ತಿತ್ತು. ಅದಕ್ಕೆ ನಮ್ಮೂರಿಗೆ ತುಂಬಾನೇ ಹತ್ರ ಇರೋ ಶಂಕರ್ ದೇವ್ರ ಗುಡ್ಡಕ್ಕೆ ಹೋಗೋಣ ಅಂತ ಎಲ್ಲರೂ ಡಿಸೈಡ್ ಮಾಡಿ ಗಾಡಿ ಎತ್ತಿದ್ವಿ. ಏನೇ ಆದರೂ ಯಾವುದಾದ್ರೂ ಪ್ಲೇಸ್ಗೆ ಮನೆಯವ್ರ ಜೊತೆ ಹೋಗೋದ್ಕಿಂತ ಫ್ರೆಂಡ್ಸ್ ಜೊತೆ ಹೋದರೆ ತುಂಬ ಖುಷಿಯಾಗಿರುತ್ತೆ, ಆ್ಯಕ್ಚುಲಿ ಫನ್ ಆಗಿರುತ್ತೆ. ಬೆಟ್ಟ ಹತ್ರ ಹೋಗಿ ಗಾಡಿನ ಪಾರ್ಕ್ ಮಾಡಿ ಬಾಹುಬಲಿ ರೇಂಜಲ್ಲಿ ಬೆಟ್ಟ ಹತ್ತಕ್ಕೆ ಶುರು ಮಾಡಿದ್ವಿ. ನಾವು 13 ವರ್ಷ ಆಗಿದ್ದಾಗ ಈ ಬೆಟ್ಟಕ್ಕೆ ಬಂದಿದ್ದು. ನನ್ನ ಮೇಲೆ ಆಣೆ ಇಟ್ಟಳು. ರೋಡ್ ಚೆನ್ನಾಗಿದ್ರು ಕೂಡ ನಾವು ಕಷ್ಟಪಡ್ಬೇಕು ಅಂತ ಚೆನ್ನಾಗಿಲ್ಲದಿರೋ ರೋಡ್ ಕಡೆ ಹೋಯ್ತಾ ಇದೀವಿ. ಇಷ್ಟು ಅಣಬೆ ಇದು. ಇದನ್ನ ತಿಂದವರು ಯಾವ್ದೇ ಕಾರಣಕ್ಕೂ ಬದುಕಲ್ಲ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಪೈಸನ್ ಮಶ್ರೂಮ್, ನೀಲಗಿರಿ ಮರ. ಈ ನೀಲಗಿರಿ ಮರದ ಲಕ್ಷಣ ಏನಪ್ಪಾ ಅಂದ್ರೆ, ಇದ್ರ ಗುಣ ಏನಂತಂದ್ರೆ, ಈ ಮರಗಳು ಎಲ್ಲಿ ಬೆಳೆದಿರ್ತದೋ ಅಲ್ಲಿ ಅಂತರ್ಜಲ ಹೆಚ್ಚಾಗಿ ಸಿಗೋದಿಲ್ಲ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಬೆಟ್ಟ ಚಿಕ್ಕದಾಗಿದ್ರು ಕೂಡ ಈ ಥರ ಕಾಡ್ದಾರಿಲಿ ಹೋಗೋದು ಒಂಥರ ಥ್ರಿಲ್ಲಿಂಗ್ ಆಗಿತ್ತು. ನಾವೇ ಬೆಟ್ಟ ಏರ್ಬೇಕಾಗಿತ್ತು, ಇಳಿತಾ ಇದೀವಿ. ಅದು ಕೆಲ್ಸುತ್ತೆ ಬಟ್ ಕೆಲವೊಂದು ಯಾವ್ದನ್ನ ಬೇಡ ಅದನ್ನ ಅವ ಮ್ಯೂಟ್ ಮಾಡ್ತಾನೆ. ಬೇಕಾಗಿರೋದನ್ನ ಬಿಟ್ಬಿಡೋದು ಅಷ್ಟೇ, ನ್ಯಾಚುರಲ್ ಆಗಿ. ಅಂತೂ ಇಂತೂ ಮೆಟ್ಲುಗಳು ಸಿಕ್ಬಿಟ್ವು. ಕಾಡ್ದಲ್ಲಿ ಬರೋದಕ್ಕಿಂತ ಈ ಮೆಟ್ಲುಗಳು ಹತ್ಕೊಂಡು ಹೋಗೋದೇ ನಮ್ಗೆ ತುಂಬ ಕಷ್ಟವಾಗಿತ್ತು. ಮೆಟ್ಲು ಹತ್ತುತ್ತಾ ಮುಗಿತಾನೆ ಇಲ್ಲ. 1 hour ಆಯ್ತು, ನಾವು ಇನ್ನೂ ರೀಚ್ ಆಗಿಲ್ಲ. ನಮ್ಗೆ ಎನರ್ಜಿ ಕಡಿಮೆ ಇದೆಯೋ ಇಲ್ಲ ಮೆಟ್ಲುಗಳೇ ಜಾಸ್ತಿ ಇದೆಯೋ ಅಂತಲೂ ಅರ್ಥ ಆಗ್ತಾ ಇಲ್ಲ. ಕೊನೆಗೂ ಶಂಕರಪ್ಪನ ಸನ್ನಿಧಿ ಸಿಕ್ಕೇ ಬಿಡ್ತು. 13 ವರ್ಷ ಆದಮೇಲೆ ದರ್ಶನನೂ ಆಗೋಯ್ತು. ಮೇಲ್ಗಡೆಯಿಂದ ನೋಡಿದಾಗ ನಮ್ಮ ಸುತ್ತಮುತ್ತಲ ಎಲ್ಲ ಊರುಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದನ್ನ ನೋಡಿ ತುಂಬ ಖುಷಿ ಆಯಿತು. ಎಲ್ಲ ನೋಡಿದ ಮೇಲೆ ಅಟ್ಲೀಸ್ಟ್ ಈ ಸಂಡೇನಾದರೂ ವೇಸ್ಟ್ ಮಾಡಲಿಲ್ಲ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಮೇಲೆ ಎಲ್ಲರೂ ಮನೆಗೆ ಹೋದ್ವಿ. ಥ್ಯಾಂಕ್ ಯು.